ಮನೆಯಲ್ಲಿ ಎಕ್ಸ್ಪೈರಿ ಆಗಿರುವಂಥ ಮಾತ್ರೆಗಳಂತೂ ಇದ್ದೇ ಇರುತ್ತೆ. ಇದನ್ನೆಲ್ಲ ಏನು ಮಾಡ್ತೀರಾ? ಕಸಕ್ಕೆ ಎಸಿತೀರಾ ಅಲ್ವಾ? ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾವೆಲ್ಲ ಟ್ಯಾಬ್ಲೆಟ್ಸನ್ನು ತಂದಿಡ್ತೀವಿ, ಅರ್ಜೆಂಟ್ಗೆ ಬೇಕಾಗತ್ತೆ ಅಂತ. ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಸ್, ತಲೆನೋವಿನ ಟ್ಯಾಬ್ಲೆಟ್ಸ್, ಹೀಗೆ ನಾನಾ ರೀತಿಯ ಟ್ಯಾಬ್ಲೆಟ್ಸ್ಗಳು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಕೆಲವೊಮ್ಮೆ ಉಪಯೋಗಕ್ಕೆ ಬಾರದೆ ಅಥವಾ ಎಕ್ಸ್ಪೈರಿ ಆಗಿರುವ ಟ್ಯಾಬ್ಲೆಟ್ಸ್ಗಳು ಕೂಡ ತುಂಬಾ ಇರುತ್ತೆ. ಇದನ್ನು ಏನು ಮಾಡ್ತೀವಿ? ಉಪಯೋಗಕ್ಕೆ ಬರಲ್ಲ ಅಂತ ಕಸಕ್ಕೆ ಎಸಿತೀವಿ. ಆದರೆ ಹೀಗೆ ಮಾಡಬೇಡಿ, ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ನಮ್ಮೆಲ್ಲರ ಮನೆಯಲ್ಲೂ ದೊಡ್ಡ ತೊಂದರೆ ಅಂದರೆ ಜಿರಳೆ, ಇರುವೆ, ಇಲಿ, ಹಲ್ಲಿಗಳ ಕಾಟ. ಏನೇ ಮಾಡಿದ್ರೂ ಇದರ ತೊಂದರೆ ತಪ್ಪಿದ್ದಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೂ ಆ ಚಿಂತೆನ ಬಿಟ್ಟುಬಿಡಿ. ಎಕ್ಸ್ಪೈರಿ ಆಗಿರುವಂತಹ ಅಥವಾ ಬೇಡ ಅಂತ ನೀವು ಮೂಲೆಗಿಟ್ಟಿರುವಂಥ ಟ್ಯಾಬ್ಲೆಟ್ಸ್ಗಳು ನಿಮ್ಮ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಮನೆಯಲ್ಲಿ ಇನ್ನು ಒಂದು ಇರುವೆ, ಜಿರಳೆ ಹಾಗೂ ಇಲಿಗಳ ಕಾಟ ಇರೋದಿಲ್ಲ, ಹಲ್ಲಿಗಳು ಕೂಡ ಇರೋದಿಲ್ಲ. ಬನ್ನಿ ಹಾಗಾದರೆ ಹೇಗೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಎಕ್ಸ್ಪೈರಿ ಆಗಿರುವಂಥ ಪ್ಯಾರಾಸಿಟಮಲ್ ಮಾತ್ರೆಗಳನ್ನು ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಬೇಕು. ಸುಮಾರು ಒಂದು 10 ಮಾತ್ರೆಗಳಿದ್ರೆ ಸಾಕು. ಒಂದು ಬೌಲ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳಿ. ನೀವು ಯಾವ ಮಾತ್ರೆನ ಬೇಕಾದರೂ ತೊಗೊಳ್ಬಹುದು. ಇದಕ್ಕೆ ಇವಾಗ 2 ಚಮಚದಷ್ಟು ಗೋಧಿ ಹಿಟ್ಟು ಇಲ್ಲ ಅಂದರೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೂ 1 ಚಮಚ ಇಲ್ಲ 1.5 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು. ನಿಮಗೆ ಇದು ಉಂಡೆ ಕಟ್ಟೋದಕ್ಕೆ ಬರಬೇಕು, ಅಷ್ಟು ನೀವು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದರಿಂದ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟಿಷ್ಟು ದೊಡ್ಡ ಉಂಡೆನಾದರೂ ಮಾಡ್ಕೋಬಹುದು, ಇಲ್ಲ ಚಿಕ್ಕ ಸೈಜ್ನ ಉಂಡೆಗಳನ್ನಾದರೂ ಮಾಡ್ಕೊಳ್ಬಹುದು. ಈ ಉಂಡೆಗಳನ್ನು ಎಲ್ಲಿ ನಿಮಗೆ ಜಿರಳೆ, ಇಲಿ ಹಾಗೂ ಇರುವೆ, ಹಲ್ಲಿಗಳ ಕಾಟ ಇರುತ್ತೆ ನೋಡಿ, ಎಲ್ಲಿ ಜಾಸ್ತಿ ಇವುಗಳು ಓಡಾಡುತ್ತೆ ಆ ಜಾಗದಲ್ಲಿ ಇದನ್ನು ಒಂದೊಂದೇ ಇಡಬೇಕು. ಜಾಸ್ತಿ ಕಿಚನ್ನಲ್ಲಿ ಸಿಂಕ್ ಕೆಳಗಡೆ ಎಲ್ಲ ಜಾಸ್ತಿ ಈ ಜಿರಳೆ ಕಾಟ ಇರುತ್ತೆ. ಗ್ಯಾಸ್ ಕೆಳಗಡೆ ಹಾಗೇನೆ ಈ ಸಿಂಕ್ ಕೆಳಗಡೆ ಎಲ್ಲ ಈ ರೀತಿ ಒಂದೊಂದೇ ಉಂಡೆಗಳನ್ನು ಇಡ್ತಾ ಬನ್ನಿ. ಒಂದು ಜಿರಳೆ ಕೂಡ ನಿಮ್ಮಲ್ಲೇ ಮನೆಯಲ್ಲಿ ಇರೋದಿಲ್ಲ. ಇದಕ್ಕೆ ನಾವು ಎಕ್ಸ್ಪೈರಿ ಡೇಟ್ ಆಗಿರುವಂಥ ಮಾತ್ರೆಗಳನ್ನು ಹಾಕಿದ್ದೀವಿ, ಜೊತೆಗೆ ಕೊಬ್ಬರಿ ಎಣ್ಣೆನ ಕೂಡ ಹಾಕಿದ್ದೀವಿ ಅಲ್ವಾ. ಕೊಬ್ಬರಿ ಎಣ್ಣೆಯಲ್ಲಿ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಈ ಇಲಿ, ಜಿರಳೆ, ಇರುವೆಗಳು ಇದನ್ನು ತಿನ್ನೋದಕ್ಕೆ ಅಂತ ಬರುತ್ತೆ. ಆಮೇಲೆ ಇದರಲ್ಲಿರುವಂಥ ಎಕ್ಸ್ಪೈರಿ ಮೆಡಿಸಿನ್ನಿಂದ ಸತ್ತು ಹೋಗುತ್ತೆ. ಭಾರಿ ಉಳಿತಾಯದ ಟಿಪ್ಸ್ ಅಲ್ವಾ ಇದು. ಮನೆಯಲ್ಲಿ ಇಲಿ, ಜಿರಳೆಗಳು ಓಡಾಡ್ತಿದ್ರೆ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಕೆಟ್ಟದ್ದು. ಅದರಿಂದ ನಾನಾ ರೀತಿಯ ರೋಗಗಳು ಬರುತ್ತೆ. ಅದರ ಬದಲು ಈ ರೀತಿಯ ಸೂಪರ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಒಂದು ಜಿರಳೆಗಳಾಗಲಿ ಇಲಿಗಳಾಗಲಿ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.